ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ ಭಾಗ 5. ನಮ್ಮ ಚಾನಲ್ ಸಬ್ಸ್ಕ್ರಿಪ್ಷನ್ ತಗೊಂಡಿರೋ ಅಂಥವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕಥೆಯನ್ನು ಶುರು ಮಾಡೋಣ. ಶಿವಾನಿ ಜಾಹ್ನವಿಯ ಜೊತೆ ಮಾತನಾಡ್ತಾ ಇರೋದನ್ನು ನೋಡಿ ವೇದಾಂತ್ ತಕ್ಷಣವೇ ಜಾಹ್ನವಿ ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದ. ನಾವಿಬ್ಬರು ಜೊತೆಯಾಗಿ ಬಂದ್ವು ಅಂದ್ಲು ಶಿವಾನಿ. ನೀವು ಜೊತೆಯಾಗಿ ಬಂದಿದ್ದೀರಾ ಎಂದು ಆರ್ಯನನ್ನು ನೋಡ್ತಾ ಸೇರಬೇಕಾದವರು ಸೇರಲೇಬೇಕು ಅಲ್ವಾ, ಇನ್ನು ಅರ್ಥ ಮಾಡ್ಕೊಳ್ಳುವವರು ಅರ್ಥ ಮಾಡ್ಕೊಳ್ಬೇಕು ಎಂದು ಆರ್ಯನ್ ಕಡೆ ತಿರುಗಿ ಸನ್ನೆ ಮಾಡಿದ ವೇದಾಂತ್. ವೇದಾಂತ್ ತನ್ನನ್ನೇ ನೋಡೋದು ಕಂಡು ಆರ್ಯನ್ ಏನೋ ಯಾಕೆ ನನ್ನನ್ನೇ ಹಾಗೆ ನೋಡ್ತಾ ಇದೀಯಾ, ಹೋಗಿ ಕೈ ತೊಳ್ಕೊಂಡು ಬಾ, ಊಟ ಮಾಡೋಣ ಅಂತ ಹೇಳೋಕ್ಕೆ ಬಂದೆ, ಅದು ಕೂಡ ತಪ್ಪಾ ಎಂದ ವೇದಾಂತ್. ನಾವು ನಮ್ಮ ರೂಮ್ಗೆ ಹೋಗಿ ಊಟ ಮಾಡೋಣ ಜಾಹ್ನವಿ ನಡಿ ಎಂದ ಮನೋಜ್ ಹಾಗಂದಾಗ ಜಾಹ್ನವಿ ಮನಸ್ಸಿನಲ್ಲಿ ಅವರಿಗೋಸ್ಕರ ಕೂಡ ನಾನು ಅಡುಗೆ ಮಾಡಿ ತಂದಿದ್ದೀನಿ, ಅಣ್ಣ ಈಗ ರೂಮ್ಗೆ ಹೋಗೋಣ ಅಂತಿದ್ದಾನಲ್ಲ ಅಂದ್ಕೊಳ್ತಾ ಅವನ ಕಡೆ ನೋಡಿದ್ಲು. ಪಾಪ ಅವರಿಬ್ಬರು ಸೇರಿ ಊಟ ಮಾಡೋಣ ಅಂದ್ಕೊಂಡಿದ್ರೆ ನಾವು ಊಟ ತಂದು ಅವರ ಪ್ಲ್ಯಾನ್ ಹಾಳು ಮಾಡಿದ್ವಿ ಅಂತ ಅನಿಸುತ್ತೆ ಎಂದು ಮೆಲ್ಲಗೆ ಹೇಳಿದ್ಲು ಜಾಹ್ನವಿ. ಯಾಕೆ ಹಾಗೆ ಅಂದ್ಕೊಳ್ತೀಯ ಅವನಿ, ಎಲ್ಲರೂ ಸೇರಿ ಇಲ್ಲೇ ಊಟ ಮಾಡಬಹುದು ಅಲ್ವಾ, ಅಣ್ಣ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ತಾನೇ ಜಾಹ್ನವಿ ನಿಮಗೆ ಅಂದ್ಲು ಶಿವಾನಿ. ಇತ್ತ ಅವನಿ ಮೆಲ್ಲಗೆ ಜಾಹ್ನವಿಯ ಕಿವಿಯಲ್ಲಿ ನಿನ್ನ ನಾದನಿ ಸರಿಯಾಗಿ ಹೇಳಿದ್ಲು ಜಾಹ್ನವಿ ಅಂದ್ಲು. ವೇದಾಂತ್ ಮಾತ್ರ ಶಿವಾನಿ ನಿಮ್ಮ ಅಣ್ಣ ಇರಿ ಅಂತ ಒಂದೇ ಒಂದು ಮಾತು ಹೇಳ್ತಾರೇನೋ ನೋಡು ಎಂದ ವೇದಾಂತ್. ಅದಕ್ಕೆ ಆರ್ಯನ್ ಮಧ್ಯದಲ್ಲಿ ನನ್ನನ್ನು ಯಾಕೆ ಹೇಳ್ತೀಯಾ, ನಾನೇನಾದರೂ ಹೋಗಿ ಅನ್ನ, ನೀವೇ ತಾನೇ ಹೋಗ್ತೀನಿ ಅಂದಿದ್ದು ಅಂದ. ನಾವು ಹೋಗ್ತೀವಿ ಅಂದರೆ ಇರಿ ಅನ್ಬಹುದು ಅಲ್ವಾ ಅಂದೆ, ನೀನು ಹಾಗೆ ನೋಡ್ತಾ ಇದೀಯಾ, ನಾವು ಯಾರೋ ಗೊತ್ತಿಲ್ಲ ಅನ್ನೋ ಹಾಗೆ. ನಿಮ್ಮ ತಂಗಿ ಇರಿ ಅಂದ್ಲು, ಅದನ್ನೇ ಹೇಳೋದು ಹೆಣ್ಮಕ್ಳ ಪ್ರೀತಿ ಅಂದರೆ ಅಂದ ವೇದಾಂತ್. ನೀನು ಯಾಕೆ ಹೀಗೆ ಮಾತಾಡ್ತಿದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು, ನಿನ್ನ ಜೊತೆ ಆಮೇಲೆ ಮಾತಾಡಿ ಹೇಳ್ತೀನಿ ಎಂದ ಆರ್ಯನ್. ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಬಿಡೋ, ಈಗ ನಮ್ಮನ್ನು ಅಂದರೆ ನಾವು ಇರಬೇಕಾ ಅಥವಾ ಹೋಗಬೇಕಾ ಎಂದು ವೇದಾಂತ್ ಕೇಳ್ದ. ಸರಿ ಹೋಗಿ ಕೈ ತೊಳ್ಕೊಂಡು ಬಾ ಅಂದ ಆರ್ಯನ್. ವಾಶ್ರೂಮ್ಗೆ ಹೋದರೆ ಆರ್ಯನ್ ಏನು ಮಾತಾಡ್ತಾನೋ ಎಂದು ತಿಳಿದು ವೇದಾಂತ್ ನನ್ನ ಕೈಗಳು ಕ್ಲೀನಾಗೇ ಇವೆ, ನೀವು ಹೋಗಿ ತೊಳ್ಕೊಂಡು ಬನ್ನಿ ಅಂದ. ನಂತರ ಜಾಹ್ನವಿ ಕಡೆ ತಿರುಗಿ, ಜಾಹ್ನವಿ ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡಿದೀಯಾ ಎಂದು ಕೇಳಿದ. ಶಿವಾನಿ ತಾನು ತಂದಿದ್ದ ಕ್ಯಾರಿಯರ್ ಬಾಕ್ಸ್ನ ಓಪನ್ ಮಾಡಿದ್ಲು. ಇತ್ತ ಜಾಹ್ನವಿ ಕೂಡ ಬಾಕ್ಸ್ನ ಓಪನ್ ಮಾಡಿದ್ಲು. ವೇದಾಂತ್ಗೆ ತೋರಿಸಿದ್ಲು. ಫ್ರೈಡ್ ರೈಸ್, ಮಾವಿನಕಾಯಿ ಬೇಳೆ ಸಾರು, ಗುತ್ತಿ ಬದನೆಕಾಯಿ ಪಲ್ಯ, ಸೌತೆಕಾಯಿ ಚಟ್ನಿ, ಸಾಂಬಾರು, ಪಾಯಸ, ಇಷ್ಟೆಲ್ಲ ಮಾಡಿದೀಯ ಜಾಹ್ನವಿ ಎಂದು ವೇದಾಂತ್ ಆಶ್ಚರ್ಯದಿಂದ ಕೇಳ್ದ. ವೇದಾಂತ್ ಆ ಪಟ್ಟಿ ಓದ್ತಾ ಇದ್ರೆ ಶಿವಾನಿಗೆ ಶಾಕ್ ಆಯಿತು. ಅವನಿ ಕೂಡ ಶಿವಾನಿ ತಂದಿದ್ದ ಅಡುಗೆಯನ್ನು ನೋಡಿ ಇದ್ದಂಗಾದ್ಲು. ಅವನಿ ಹಾಗೆ ನೋಡೋದನ್ನು ಕಂಡು ಶಿವಾನಿ ಏನಾಯಿತು ಎಂದು ಕೇಳಿದ್ಲು. ಅತ್ತ ನೋಡು, ನಿನ್ನ ನಾದನಿ ಕೂಡ ಅದೇ ಅಡುಗೆ ಮಾಡಿಕೊಂಡು ಬಂದಿದ್ದಾಳೆ ಅಂದ್ಲು ಅವನಿ. ಜಾಹ್ನವಿ ಕೂಡ ಶಿವಾನಿ ತಂದಿದ್ದ ಅಡುಗೆ ನೋಡಿ ಆಶ್ಚರ್ಯ ಕೂಡ ಪಟ್ಲು. ನಮ್ಮ ಅಣ್ಣನಿಗೆ ಇವೆಲ್ಲ ಇಷ್ಟ ಅಂತ ನಿನಗೆ ಹೇಗೆ ಗೊತ್ತು ಎಂದು ಶಿವಾನಿಯನ್ನು ಕೇಳ್ತಾ ಇದ್ದಾಗ ಆರ್ಯನ್ ಅಲ್ಲಿಗೆ ಬಂದ. ಅಣ್ಣ, ಜಾಹ್ನವಿ ನಿನಗೆ ಏನೇನು ಇಷ್ಟವೋ ಅವನ್ನೇ ಮಾಡಿಕೊಂಡು ಬಂದಿದ್ದಾಳೆ, ನಾನು ಕೂಡ ಅದನ್ನೇ ಮಾಡಿ ತಂದಿದ್ದೇನೆ ಅಂದ್ಲು ಶಿವಾನಿ. ಆರ್ಯನ್ಗೆ ಕೂಡ ಆಶ್ಚರ್ಯ ಆಯಿತು. ಆದರೆ ಅವನು ಅದನ್ನು ತೋರಿಸ್ಕೊಳ್ತಾನ, ಖಂಡಿತ ತೋರಿಸ್ಕೊಳ್ಳಲ್ಲ, ಇದರಲ್ಲಿ ವಿಚಿತ್ರ ಏನಿಲ್ಲ, ಮನೋಜ್ ಹೇಳಿರ್ತಾನೆ ಎಂದ. ನಿನ್ನ ಇಷ್ಟ ಕಷ್ಟಗಳು ನಿನ್ನ ಜೊತೆಯಲ್ಲೇ ಇರೋ ನನಗೆ ಸರಿಯಾಗಿ ಗೊತ್ತಿಲ್ಲ, ಇನ್ನು ನಿನ್ನನ್ನು ಕಂಡ್ರೆ ಸಾಕು ಹೆದರುವ ಮನೋಜ್ಗೆ ಹೇಗೆ ಗೊತ್ತಿರುತ್ತೆ, ಅಷ್ಟಕ್ಕೂ ಇವರು ಊಟ ತರ್ತಾರೆ ಅನ್ನೋದೇ ಇವರು ಇಲ್ಲಿಗೆ ಬರೋವರೆಗೂ ಯಾರಿಗೆ ಗೊತ್ತಿತ್ತು, ನಮಗಂತ ಗೊತ್ತಿರಲಿಲ್ಲ ಅಂದ ವೇದಾಂತ್. ಈಗ ಅವಳು ಹೇಗೆ ಮಾಡಿದ್ಲು ಅಂತ ರಿಸರ್ಚ್ ಮಾಡೋ ಬದಲು ಊಟ ಮಾಡು, ಲಂಚ್ ಟೈಮ್ ಮುಗಿಯುತ್ತಾ ಬಂತು, ಆಮೇಲೆ ಊಟ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಎಂದ. ಸರಿ ಬಿಡಪ್ಪ, ನೀನು ಯಾವುದನ್ನು ಸಹಿಸಲ್ಲ ಅಂತ ಗೊತ್ತು,
ಜಾಹ್ನವಿ ಎಲ್ರಿಗೂ ಬಡಿಸು ಅಂದ ವೇದಾಂತ್. ಶಿವಾನಿ ಮುಂದೆ ಬಂದು, ಜಾಹ್ನವಿ, ನಾವಿಬ್ಬರು ಒಂದೇ ಅಡುಗೆನ ತಂದಿದ್ದೀವಿ ಅಲ್ವಾ, ನೀನು ಒಂದನ್ನು ಬಡಿಸು, ನಾನು ಇನ್ನೊಂದನ್ನು ಬಡಿಸ್ತೀನಿ ಅಂದ್ಲು. ಆರ್ಯನ್ ಫೋನ್ ನೋಡ್ತಾ ಕುಳಿತಿದ್ದ. ಜಾಹ್ನವಿ ಬಡಿಸ್ತಾ ಇದ್ರು. ಅವನು ತಲೆ ಎತ್ತಿ ನೋಡಲೇ ಇಲ್ಲ. ಜಾಹ್ನವಿಗೆ ಎಷ್ಟು ಹಾಕಬೇಕು ಅಂತ ತಿಳಿಯದೆ 1-2 ಸ್ಪೂನ್ ಹಾಕಿ ಆರ್ಯನ್ ಕಡೆ ನೋಡಿದ್ಲು. ಆರ್ಯನ್ ಫೋನ್ ಪಕ್ಕಕ್ಕಿಟ್ಟು ಊಟವನ್ನು ಶುರು ಮಾಡಿದ. ಆರ್ಯ ಒಂದು ತುತ್ತು ತಿಂದ ಕೂಡಲೇ ಆರ್ಯನ್ಗೆ ರುಚಿ ತುಂಬಾ ಇಷ್ಟ ಆಯಿತು. ಜಾಹ್ನವಿ ಮನೋಜ್ಗೆ ಬಡಿಸ್ತಾ ಆರ್ಯನ್ಗೆ ಇಷ್ಟಪಟ್ಟು ತಿಂತಾ ಇರೋದನ್ನು ನೋಡಿ ಸಂಭ್ರಮಿಸ್ತಾ ಇದ್ಲು. ಆರ್ಯನ್ ಪ್ಲೇಟ್ನಲ್ಲಿ ಅಡುಗೆ ಖಾಲಿಯಾಗಿದ್ದನ್ನು ಕಂಡು ಶಿವಾನಿ ಬಡಿಸಲು ಹೋದರೆ ಅವನು ಜಾಹ್ನವಿ ತಂದಿದ್ದ ಫ್ರೈಡ್ ರೈಸ್ನ ಗಿಣ್ಣನ್ನು ತಾನೇ ಎಳ್ಕೊಂಡು ಬಡಿಸ್ಕೊಂಡ. ಆರ್ಯನ್ ಯಾವತ್ತೂ 2ನೇ ಬಾರಿ ಬಡಿಸ್ಕೊಂಡಿದ್ದನ್ನು ನೋಡದ ಶಿವಾನಿ ಆಶ್ಚರ್ಯಪಟ್ಲು. ವೇದಾಂತ್, ಇಬ್ಬರ ಅಡುಗೆಯನ್ನು ಸವಿಯುತ್ತಾ ಸೂಪರಾಗಿ ಮಾಡಿದ್ದೀರಾ. ಜಾಹ್ನವಿ, ನಿನ್ನ ಮದುವೆ ಊಟ ಮಿಸ್ ಆಯಿತು ನಿನ್ನೆ. ಇವತ್ತು ಮದುವೆ ಊಟದ ತರಹನೇ ಎಲ್ಲ ಮಾಡಿದ್ದೀಯಾ ಅಂದ. ಶಿವಾನಿ ಆಶ್ಚರ್ಯದಿಂದ, ಜಾಹ್ನವಿ, ನಿನಗೆ ನಿನ್ನೆ ಮದುವೆ ಆಯಿತಾ ಎಂದು ಕೇಳಿದ್ಲು. ತಕ್ಷಣ ಅಲ್ಲಿನ ವಾತಾವರಣ ಸ್ವಲ್ಪ ಗಂಭೀರ ಆಯಿತು. ಮನೋಜ್ ವೇದಾಂತ್ ಬೆನ್ನಿಗೆ ಒಂದು ಏಟು ಹಾಕ್ತಾ ತುತ್ತು ಬಾಯಿಗಿಡ್ತಾ ಇದ್ದ ವೇದಾಂತ್, ಯಾಕೋ ತಿನ್ನುವಾಗ ಹೊಡಿತೀಯಾ ಎಂದ. ಅತ್ತ ನೋಡು ಎಂದು ಆರ್ಯನ್ ಕಡೆ ತೋರಿಸ್ದ. ಮನೋಜ್ ಆರ್ಯನ್ ಮುಖ ನೋಡಿದ ಕೂಡಲೇ ವೇದಾಂತ್ಗೆ ತಾನು ಏನು ಹೇಳಿದೆ ಅನ್ನೋದು ನೆನಪಾಗಿ, ಇವತ್ತು ಇವನ ಕೈಯಲ್ಲಿ ನನಗೆ ಮಂಡೆ ಬಿಸಿ ಗ್ಯಾರಂಟಿ ಅಂದ್ಕೊಂಡ. ಹ್ಯಾಪಿ ಮ್ಯಾರೇಜ್ ಲೈಫ್ ಜಾಹ್ನವಿ. ಆದರೂ ನಿನ್ನೆ ಮದುವೆಯಾಗಿ ಅತ್ತೆ ಮನೆಯಲ್ಲಿ ಇರಬೇಕಾದವಳು ನೀನು ಯಾಕೆ ಇಲ್ಲಿಗೆ ಊಟ ತಂದೆ ಎಂದು ಶಿವಾನಿ ಕೇಳಿದ್ಲು. ಆರ್ಯನ್ ಸಿಟ್ಟಿನಿಂದ, ಶಿವಾನಿ, ನೀನು ನನಗೆ ಊಟ ತಂದಿದ್ದೀಯ ಅಲ್ವಾ, ನಿನ್ನ ಕೆಲಸ ಎಷ್ಟು ಅದನ್ನು ನೋಡ್ಕೊಂಡು ಹೋಗು ಅಂದ. ಆರ್ಯನ್ ಹಾಗೆ ಗದರಿದ್ದಕ್ಕೆ ಶಿವಾನಿ, ಸಾರಿ ಅಣ್ಣ ಅಂದ್ಲು. ಆರ್ಯನ್ ಕೋಪದಿಂದ ಊಟ ಬಿಟ್ಟು ಎದ್ದು ಹೋಗಲು ನೋಡಿದಾಗ ಜಾಹ್ನವಿ, ಹೀಗೆ ಊಟದ ಮಧ್ಯದಲ್ಲಿ ಕೋಪ ಮಾಡಿಕೊಂಡು ಎದ್ದು ಹೋಗಬಾರ್ದು ಅಂದ್ಲು. ಜಾಹ್ನವಿ ಹೇಳಿದ ಮಾತು ಆರ್ಯನ್ ಕಿವಿಗೆ ಬಿದ್ದಾಗ ಅವನಿಗೆ ಹಳೆಯ ನೆನಪೊಂದು ಕಾಡಿತ್ತು. ಆರ್ಯ, ನಿನಗೆ ಕೋಪ ಬಂದರೆ ಊಟದ ಮಧ್ಯೆ ಎದ್ದು ಹೋಗಬಾರ್ದು ಎಂಬ ಧ್ವನಿ ಅವನ ಕಿವಿಯಲ್ಲಿ. ಅವನಿಗೆ ಇನ್ನೂ ಕೋಪ ಬಂದು, ಅಸಲು ನಿಮ್ಮನ್ನು ಇಲ್ಲಿಗೆ ಊಟ ತರಲು ಯಾರು ಹೇಳಿದವರು ಎಂದು ಗದರಿ ತನ್ನ ಪರ್ಸ್ನಲ್ ರೂಮ್ಗೆ ಹೊರಟು ಹೋದ ಆರ್ಯ. ಅವನು ಹಾಗೆ ಅಂದಿದ್ದಕ್ಕೆ ಜಾಹ್ನವಿಗೆ ತುಂಬಾ ಬೇಸರ ಆಯಿತು. ಶಿವಾನಿ ಕೂಡ ನಮ್ಮ ಅಣ್ಣ ಮುಂಚೆ ಹೀಗೆ ಇರಲಿಲ್ಲ, ಎಲ್ಲರ ಜೊತೆ ನಗ್ತಾ ಮಾತಾಡ್ತಾ ಇದ್ದ. ಈಗ ಅವನಿಗೆ ಏನಾಗಿದೆಯೋ ಗೊತ್ತಿಲ್ಲ, ಯಾರು ಏನು ಹೇಳಿದರೂ ಕೋಪ ಮಾಡ್ಕೊಳ್ತಾ ಇರ್ತಾನೆ ಅಂದ್ಲು. ಅವನಿಗಂತೂ ಆರ್ಯನ್ ಕೋಪ ಕಂಡು ಭಯವೇ ಆಯಿತು. ಇದೆಲ್ಲ ನಿನ್ನಿಂದಲೇ ವೇದಾಂತ್, ಬಾಯಿ ಮುಚ್ಕೊಂಡು ಊಟ ಮಾಡೋದು ಬಿಟ್ಟು ಯಾಕೆ ಈಗ ಮಧ್ಯೆ ವಿಷಯ ಎತ್ತಿದೆ ಎಂದು ಮನೋಜ್ ಬೈದ. ಇದೇನು ಹೊಸ್ತು, ನಾನು ಏನೋ ಅಂದರೆ ಅವನಿಗೆ ಯಾಕೆ ಅಷ್ಟು ಕೋಪ? ಅವನು ಸಿಟ್ಟು ಮಾಡಿದ ತಕ್ಷಣ ನಾವೆಲ್ಲ ಹೆದರಿ ದೂರ ಹೋದರೆ ಅವನು ಹಾಗೇ ಇರ್ತಾನೆ. ಅಷ್ಟು ಕೋಪ ಒಳ್ಳೆಯದಲ್ಲ ಅಂತ ಅವನಿಗೆ ಅರ್ಥ ಆಗುವಂತೆ ಹೇಳಬೇಕು ಎಂದ ವೇದಾಂತ್. ಹೌದಾ, ಹಾಗಾದರೆ ಹೋಗಿ ನೀನೇ ಹೇಳು ಇದು ತಪ್ಪು ಅಂತ ಎಂದ ಮನೋಜ್. ಲೇ, ನಾನು ಬದುಕಿರೋದು ನಿಮಗೆ ಇಷ್ಟ ಇಲ್ವೇನೋ ಎಂದ ವೇದಾಂತ್. ನೀವಲ್ವೇ ಅವನನ್ನು ಬದಲಿಸಬೇಕು ಅಂದಿದ್ದು, ಅದಕ್ಕೆ ನೀವೇ ಹೋಗಿ ಎಂದೆ. ಆರ್ಯ ಎಷ್ಟು ಕೋಪದ ಮನುಷ್ಯ ಎಂಬುದು ಗೊತ್ತಿದ್ದರಿಂದ ಶಿವಾನಿಗೂ ಆ ರೂಮ್ಗೆ ಒಳಗಡೆ ಹೋಗಲು ಭಯವಾಯಿತು. ಜಾಹ್ನವಿ ಯೋಚನೆ ಮಾಡ್ತಾ ಇರೋದನ್ನು ಕಂಡು ಅವನಿ ಕೊಂಪೆ ಸುತ್ತಿ, ನೀನೇನಾದರೂ ಒಳಗಡೆ ಹೋಗ್ತೀನಿ ಅಂತ ಅನ್ಕೋತಿದೀಯಾ ಹೇಗೆ ಅಂದ್ಲು. ಹೌದು, ನಾನೇ ಹೋಗಿ ಅವರನ್ನು ಊಟ ಮಾಡಲು ಕರ್ಕೊಂಡು ಬರ್ತೀನಿ ಅಂದ್ಲು ಜಾಹ್ನವಿ. ನಿಮ್ಮ ಯಜಮಾನರ ಬಗ್ಗೆ ಗೊತ್ತಿದ್ದು ಎಲ್ಲರೂ ಭಯ ಪಡ್ತಾ ಇದ್ದಾರೆ, ನೀನು ಹೇಗೆ ಹೋಗ್ತೀಯಾ, ಬೇಡ ಬಿಡು ಅಂದ್ಲು ಅವನಿ. ನಾನು ಅವರ ಹೆಂಡತಿ, ಅವರನ್ನು ಬದಲಿಸುವ ಜವಾಬ್ದಾರಿ ಈಗ ನನ್ನ ಮೇಲೂ ಇದೆಯಲ್ಲ ಎಂದು ಜಾಹ್ನವಿ ಆರ್ಯನಿದ್ದ ರೂಮಿನ ಕಡೆ ನಡೆದ್ಲು. ಮನೋಜ್ ಅವಳನ್ನು ತಡೆದು, ಎಲ್ಲಿಗೆ ಜಾಹ್ನವಿ ಎಂದು. ಆರ್ಯನ್ ಅವರನ್ನು ಊಟಕ್ಕೆ ಕರ್ಕೊಂಡು ಬರಲು ಹೋಗ್ತಾ ಇದ್ದೀನಿ ಅಣ್ಣ, ಅವನು ಈಗ ಬರೋದಿಲ್ಲ, ನೀವು ಹೊರಡಿ ಎಂದ ಮನೋಜ್. ಯಾಕೆ ಅಣ್ಣ ಆಗ ಹೇಳ್ತಾ ಇದ್ದೀರಾ ಎಂದು ಕೇಳಿದ್ಲು ಜಾಹ್ನವಿ. ಜಾಹ್ನವಿ ರೂಮಿನ ಒಳಗಡೆ ಹೋಗಿ ಕರೆದರೆ ಆರ್ಯನ್ ಬರ್ತಾನೋ ಇಲ್ವೋ ಅನ್ನೋ ಭಯ ಮನೋಜ್ಗೆ. ಜಾಹ್ನವಿ, ನಾನು ಹೇಳೋದನ್ನು ಕೇಳು, ನಿನಗೆ ಗೊತ್ತಿಲ್ಲ, ನೀನು ಹೊರಡು ಅಂದನು ಮನೋಜ್. ಅದಕ್ಕೆ
ವೇದಾಂತ್ ಸಿಟ್ಟಿನಿಂದ ಏನೋ ಗೊತ್ತಿರೋದು, ನಿನ್ನ ಥರನೇ ಜಾಹ್ನವಿ ಕೂಡ ಅವನಿಗೆ ಹೆದರ್ಕೊಂಡು ಇರಬೇಕು ಅಂತೀಯಾ ಅಂತ ಕೇಳಿದ್ಲು ಎಂದು ವೇದಾಂತ್ ಹೇಳ್ದ ಮನೋಜ್ಗೆ. ತಕ್ಷಣ ವೇದಾಂತ್ ಮೆಲ್ಲಗೆ ಮನೋಜ್, ಆರ್ಯನ್ ತಂಗಿ ಇಲ್ಲೇ ಇದ್ದಾಳೆ ನೋಡು ಎಂದು ಎಚ್ಚರಿಸ್ದ. ಜಾಹ್ನವಿ ಹೋಗಿ ಮಾತಾಡಲಿ ಬಿಡು, ಗೆಳೆಯರಾಗಿ ನಾವು ಅವನನ್ನು ಬದಲಿಸಲು ಆಗಲೇ ಇಲ್ಲ. ಕನಿಷ್ಠ ಹೆಂಡತಿಯಾಗಿ ಅವಳ ಪ್ರಯತ್ನ ಅವಳು ಮಾಡಲಿ, ಅದಕ್ಕಾದರೂ ಅಡ್ಡ ಬರಬೇಡ ಎಂದ ವೇದಾಂತ್. ಏನಾಯಿತು, ಎಲ್ಲರೂ ಯಾಕೆ ಜಗಳ ಆಡ್ತಾ ಇದ್ದೀರಾ? ಅಣ್ಣನ ಕೋಪ ಸ್ವಲ್ಪ ಕಡಿಮೆಯಾದರೆ ಅವನೇ ಹೊರಗಡೆ ಬರ್ತಾನೆ ಬಿಡಿ ಅಂದ್ಲು ಶಿವಾನಿ. ನಾನು ಹೋಗಿ ನಿಮ್ಮ ಅಣ್ಣನನ್ನು ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಜಾನು ಆರ್ಯನ್ ಒಳಗಿನಿಂದ ಕರೆಯದೇ ಇದ್ದರೂ ಕೂಡ ಧೈರ್ಯ ಮಾಡಿ ಬಾಗಿಲನ್ನು ತಟ್ಟಿ ಒಳಗಡೆ ಆರ್ಯನ್ ಪರ್ಸ್ನಲ್ ರೂಮ್ಗೆ ಒಳಗಡೆ ಹೋದಳು. ರೂಮ್ ತುಂಬ ಕತ್ತಲೆಯಿಂದ ಕೂಡಿತ್ತು. ಆ ರೂಮಿನಲ್ಲಿ ಇದ್ದರೆ ಹಗಲು ಯಾವುದು ರಾತ್ರಿ ಯಾವುದು ಅನ್ನೋದೇ ತಿಳಿತಿರಲಿಲ್ಲ. ಲೈಟ್ ಹಾಕದ ಕಾರಣ ಆರ್ಯನ್ ಎಲ್ಲಿದ್ದಾನೆ ಎಂದು ಜಾಹ್ನವಿಗೆ ಮೊದಲು ಕಾಣಿಸ್ತಿಲ್ಲ. ಅಲ್ಲಿ ಕತ್ತಲೆಯಲ್ಲಿ ಕೈಗಳಿಂದ ತಡವರಿಸ್ತಾನೆ ರೀ ಎಂದು ಕರೆದಳು. ಆರ್ಯನ್ ಅಲ್ಲಿಯೇ ಸೋಫಾದ ಮೇಲೆ ಕುಳಿತು ಹಿಂದೆ ವಾಲಿ ಕಣ್ಣು ಮುಚ್ಕೊಂಡು ಏನೋ ಆಲೋಚನೆಯಲ್ಲಿ ಇದ್ದ. ಆರ್ಯ ಕತ್ಲೆಯಲ್ಲಿ ಎಲ್ಲಿ ಏನಿರುತ್ತದೋ ತಿಳಿಯದ ಜಾಹ್ನವಿ ರೂಮಿನಲ್ಲೆಲ್ಲ ಸುತ್ತುತ್ತಾ ಪದೇ ಪದೇ ರೀ ರೀ ಅಂತ ಕರೀತಾನೆ ಇದ್ಲು. ಅಸಲು ಇವರು ಇಲ್ಲಿ ಇದ್ದಾರೋ ಅಥವಾ ಇಲ್ವೋ, ಇಷ್ಟು ಸಾರಿ ಕರೆದರೂ ಕೂಡ ಮಾತನಾಡಲ್ವಲ್ಲ ಅಂದ್ಕೊಂಡು ಒಂದು ನಿಮಿಷ ಕಣ್ಮುಚ್ಚಿ ನಿಂತಳು. ನಂತರ ಕಣ್ ತೆರೆದು ನೋಡಿದಾಗ ಗೋಡೆಯ ಮೇಲೆ ನೆರಳು ಕಂಡಿತು. ಅತ್ತ ಹೋಗುವಾಗ ಕತ್ತಲೆಯಲ್ಲಿ ಅವಳಿಗೆ ಏನೋ ತಗುಲಿ ಸಮತೋಲನ ತಪ್ಪಿ ಸೋಫಾದ ಮೇಲೆ ಕುಳಿತಿದ್ದ ಆರ್ಯನ್ ಮಡಿಲಿಗೆ ಸಡನ್ನಾಗಿ ಬಿದ್ಲು. ಜಾನು ತನ್ನ ಮಡಿಲಲ್ಲಿ ಯಾರೋ ಬಿದ್ದಂತಾದಾಗ ಆರ್ಯನ್ ಶಾಕಾಗಿ ಕೈಯಿಂದ ಮುಟ್ಟಿ ನೋಡ್ದ. ಆ ಸ್ಪರ್ಶಕ್ಕೆ ಬೆಚ್ಚಿಬಿದ್ದು ತಕ್ಷಣ ಲೈಟ್ ಹಾಕ್ತ ನೋಡಿದರೆ ಜಾಹ್ನವಿ ಆರ್ಯನ್ ಮಡಿಲಲ್ಲಿ ಮಲಗಿದ್ಲು. ಆರ್ಯನ್ ಅವಳನ್ನು ಗಂಭೀರವಾಗಿ ನೋಡ್ದ. ಜಾಹ್ನವಿ ಭಯದಿಂದ ಮೇಲೆ ಹೇಳಲು ಹೋದಾಗ ಮತ್ತೆ ಕಾಲ್ಜಾರಿ ಅವನ ಮಡಿಲಲ್ಲೇ ಬಿದ್ಲು. ಮೊದಲೇ ಕಿರಿಕಿರಿಯಲ್ಲಿದ್ದ ಆರ್ಯನ್ ಜಾಹ್ನವಿ ಮತ್ತೆ ಬಿದ್ದಿದ್ದನ್ನು ನೋಡಿ, ಏಯ್ ಏನು ಈ ಥರ ಬೀಳ್ತಾ ಇದ್ದೀಯಾ, ಏನಾದರೂ ಕುಡಿದಿದೀಯಾ ಎಂದು ಗಡುಸಾದ ಧ್ವನಿಯಲ್ಲಿ ಕಿರುಚಿದ. ಜಾಹ್ನವಿಗೆ ಭಯವಾಗಿ ಎದ್ದೇಳ್ದೇನೆ ಹಾಗೇನೆ ಮಲಗಿ, ನಿಮಗೆ ಕುಡಿಯುವ ಅಭ್ಯಾಸ ಇದೆಯಾ ಎಂದು ಕೇಳಿದ್ಲು. ನನಗಂತೂ ಆ ಅಭ್ಯಾಸ ಇಲ್ಲ ಎಂದು ತಕ್ಷಣ ಉತ್ತರಿಸಿದ್ಲು ಜಾಹ್ನವಿ. ಮೇಲೆ ಎದ್ದೇಳದೇನೆ ಉತ್ತರ ಕೊಡ್ತಾ ಇದ್ದ ಜಾಹ್ನವಿಯನ್ನು ನೋಡಿ ಆರ್ಯನ್ ಗಾಬರಿಯಾದ. ಛೀ, ನಾನು ಕುಡಿಯಲ್ಲಪ್ಪ. ಆರ್ಯನ್ ಅವರೇ, ನೀವು ಕೂಡ ಕುಡಿಬೇಡಿ, ಅದು ಆರೋಗ್ಯ ಹಾಳಾಗುತ್ತೆ ಅಂದ್ಲು ಜಾಹ್ನವಿ. ನನ್ನ ಬಗ್ಗೆ ಹೇಳೋಕೆ ನೀನು ಯಾರು ಎಂದು ಆರ್ಯನ್ ಮತ್ತೆ ಕೂಗಿದ. ಜಾಹ್ನವಿ ಭಯದಿಂದ ಆರ್ಯನ್ ಭುಜದ ಮೇಲೆ ಕೈಯಿಟ್ಟು ಏಳಲು ಪ್ರಯತ್ನಿಸಿದ್ಲು. ಅದನ್ನು ಕಂಡು ಅವನು ಏಯ್ ಕೈ ತೆಗಿ ಎಂದ. ಆ ಸಮಯದಲ್ಲಿ ಜಾಹ್ನವಿ ಮಡಿಲಿನಿಂದ ಜಾರುವಾಗ ಅವಳ ತುಟಿಗಳು ಆರ್ಯನ್ ತುಟಿಗಳಿಗೆ ಸ್ಪರ್ಶಿಸಿದವು. ತುಟಿಗಳು ತಗುಲಿದ ತಕ್ಷಣ ಆರ್ಯನ್ ಹೃದಯದ ಬಡಿತ ಜೋರಾಯಿತು. ಜಾಹ್ನವಿಯ ಹೃದಯದ ಬಡಿತ ಕೂಡ ಭಯದಿಂದ ಲಬಲಬ ಡಬಡಬ ಎಂದು ಹೊಡೆದುಕೊಳ್ಳಲು ಶುರು ಮಾಡಿತು. ಮುಖದ ಮೇಲೆ ಕೂದಲು ಬಿದ್ದಿದ್ದರಿಂದ ಅವಳ ಮುಖ ಸರಿಯಾಗಿ ಕಾಣಿಸಲಿಲ್ಲ ಆರ್ಯನ್ಗೆ. ಆರ್ಯನ್ ತನಗೇ ತಿಳಿಯದಂತೆ ಅವಳ ಮುಖದ ಮೇಲಿದ್ದ ಕೂದಲನ್ನು ಸರಿಸಿದ. ಆರ್ಯನ್ ದೃಷ್ಟಿ ಅವಳ ಹೃದಯಕ್ಕೆ ಚುಚ್ಚಿದಂತಾಯಿತು. ಮುಖದ ಮೇಲೆ ಬೆವರಿನ ಹನಿಗಳು ಮೂಡಿದ್ವು. ಜಾಹ್ನವಿಗೆ ಭಯದಿಂದ ತುಟಿಗಳು ನಡುಗ್ತಾ ಇದ್ವು. ಕಣ್ಣುಗಳನ್ನು ಪದೇ ಪದೇ ಮಿಟ್ಕಿಸ್ತಾ ಇದ್ಲು. ಅವಳನ್ನು ನೋಡ್ತಾ ಇದ್ದಂತೆ ಆರ್ಯನ್ ತನಗೆ ತಿಳಿಯದಂತೆ ಅವಳ ಕಡೆಗೆ ಬಾಗಿದ. ಹೆದರಿದ್ದ ಜಾಹ್ನವಿ ಆರ್ಯನ್ ತನ್ನ ಮೇಲೆ ಬಾಗಿದ್ದನ್ನು ನೋಡಿ ಹೊಡಿತಾನೇನೋ ಅಂತ ಗಟ್ಟಿಯಾಗಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡ್ಳು. ಆರ್ಯನ್ ಅವಳ ಹತ್ತಿರ ಬಂದು ತುಟಿಗಳನ್ನು ಮುಟ್ಟಲು ಹೋದನು. ಕಣ್ಣು ಮುಚ್ಚಿದ ಅವಳ ಮುಖ ನೋಡಿ ತಕ್ಷಣ ವಾಪಸ್ ತನ್ನ ಪ್ರಜ್ಞೆಗೆ ಬಂದನು ಆರ್ಯ. ಮರುಕ್ಷಣವೇ ಅವಳ ನಡುವ ಕೆಳಗೆ ಕೈ ಹಾಕಿ ನಿಲ್ಲಿಸಿದ. ಜಾಹ್ನವಿ ಕಣ್ಣು ತೆರೆದು ನೋಡುವಷ್ಟರಲ್ಲಿ ಅವಳು ನಿಂತಿದ್ಲು. ಎದುರು ಆರ್ಯನ್ ಗಂಭೀರವಾಗಿ ಅವಳನ್ನೇ ನೋಡ್ತಾ ಇದ್ದ. ನೀನು ಯಾಕೆ ಈ ರೂಮಿಗೆ ಬಂದೆ ಎಂದು ಕೋಪದಿಂದ ಕೇಳ್ದ. ನೀವು ಊಟದ ಮಧ್ಯದಲ್ಲಿ ಎದ್ದು ಬಂದ್ರಲ್ಲ, ಅದಕ್ಕೆ ನಿಮ್ಮನ್ನು ಊಟಕ್ಕೆ
ಕರ್ಕೊಂಡು ಹೋಗಲು ಬಂದೆ ಅಂದ್ಲು ಜಾನು. ಹೆಣ್ಮಗು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ, ಇಲ್ಲದೇ ಇದ್ದರೆ ಎಂದು ಆರ್ಯನ್ ಗದರಿಸಿದ. ಹೆಣ್ಮಗು ಮಾತ್ರ ಅಲ್ಲ, ನಾನು ನಿಮ್ಮ ಹೆಂಡತಿ ಕೂಡ, ಆ ಮಾತು ನಿಮಗೆ ನೆನಪಿರಲಿ ಅಂದ್ಲು. ಅದಕ್ಕೆ ಆರ್ಯನ್ ಇನ್ನೊಮ್ಮೆ ಆ ಮಾತು ಅಂದೆ ಅಂದರೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ನಿಮ್ಮ ಅಣ್ಣನಿಗೋಸ್ಕರ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ ಅಷ್ಟೇ. ಆ ವಿಷಯ ನೀನು ನೆನಪಿಟ್ಕೋ ಎಂದು ಕಟುವಾಗಿ ಹೇಳ್ದ. ಆರ್ಯನ್ ಕೋಪದಲ್ಲೂ ಅಷ್ಟು ಅಂದವಾಗಿ ಕಾಣ್ತಾ ಇರೋದನ್ನು ಜಾಹ್ನವಿ ನೋಡ್ತಾನೇ ಇದ್ಲು. ಹೊರತಾಗಿ ಅವನ ಮಾತುಗಳನ್ನು ಅಷ್ಟಾಗಿ ಕೇಳಿಸ್ಕೊಳ್ಳಿಲ್ಲ. ತಾನು ಕೋಪದಿಂದ ಹೇಳ್ತಾ ಇದ್ದರೂ ಇವಳ ರೆಪ್ಪೆ ಮಿಟುಕಿಸದೆ ತನ್ನನ್ನೇ ನೋಡ್ತಾ ಇರೋದನ್ನು ಕಂಡು ಆರ್ಯನ್ ಏನು ನೋಡ್ತಿದೀಯಾ ಎಂದು ಕೇಳ್ದ. ನೀವು ಕೋಪದಲ್ಲೂ ತುಂಬ ಅಂದವಾಗಿ ಕಾಣ್ತೀರಾ. ಕೋಪ ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರ್ತೀರಾ. ದಯವಿಟ್ಟು ಕೋಪ ಕಡಿಮೆ ಮಾಡ್ಕೊಳ್ಳಿ ಮಹಾಪ್ರಭು ಎಂದು ತನ್ನ ಕೈ ಮುಗಿದ್ಲು. ಎಲ್ಲರೂ ನಿಮಗಾಗಿ ಹೊರಗಡೆ ಕಾಯ್ತಾ ಇದ್ದಾರೆ. ಮೊದಲು ಬನ್ನಿ, ಊಟ ಮಾಡಿ, ಆಮೇಲೆ ನಿಮ್ಮಿಷ್ಟದಂತೆ ಮಾಡಿ ಎಂದು ಸಲಿಗೆಯಿಂದ ಆರ್ಯನ ಕೈಯನ್ನು ಹಿಡಿದು ಎಳೆದ್ಲು. ಆರ್ಯನ್ ಒಂದೇ ಒಂದು ಹೆಜ್ಜೆ ಕೂಡ ಮುಂದೆ ಹಾಕಲಿಲ್ಲ. ಆರ್ಯನ್ ಅವರೇ, ನಿಮ್ಮ ಮುಂದೆ ನನ್ನ ಬಲ ನಡೆಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾವು ಊಟಕ್ಕಾಗಿ ಕಾಯಬೇಕೇ ಹೊರತು ಊಟ ನಮಗಾಗಿ ಕಾಯಬಾರ್ದು. ನಮ್ಮ ಮಧ್ಯೆ ಎಷ್ಟೇ ಜಗಳ ಇದ್ದರೂ ಅದನ್ನು ಊಟದ ಮೇಲೆ ತೋರಿಸಬಾರ್ದು. ನಿಮ್ಮ ಹೆಂಡತಿಯಾಗಿ ಅಲ್ಲ, ನಿಮ್ಮ ಗೆಳೆಯನ ತಂಗಿಯಾಗಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ತಂಗಿ ಕೂಡ ನಿಮಗಾಗಿ ಪ್ರೀತಿಯಿಂದ ಊಟ ತಂದಿದ್ದಾಳೆ ಅಲ್ವಾ? ನೀವು ಬರ್ತೀರಾ ಅಂತ ನಂಬಿದ್ದೀನಿ ಎಂದು ತಿರುಗಿ ನಡೆದ್ಲು. ಆರ್ಯನ್ ಅವಳ ಕೈಯನ್ನು ಬಿಡದೆ ಅವಳ ಹಿಂದೆನೇ ನಡೆದ. ಮದುವೆ ಸಮಯದಲ್ಲಿ ಸಪ್ತಪದಿ ತುಳಿಯದಿದ್ರು ಈಗ ಇಬ್ಬರೂ ಜೊತೆಯಾಗಿ 7 ಹೆಜ್ಜೆ ಇಡ್ತಾ ಹೊರಗೆ ಬಂದರು. ಹೊರಗಿದ್ದವರೆಲ್ಲ ಒಳಗೆ ಏನಾಗ್ತಿದೆಯೋ ಅನ್ನೋ ಗಾಬರಿಯಿಂದ ಕಾಯ್ತಾ ಇದ್ರು. ಮನೋಜ್ ಅಂತೂ ತುಂಬಾ ಆತಂಕದಿಂದ ಆಚೆ ಈಚೆ ಓಡಾಡ್ತಾನೆ ಇದ್ದ. ಬಾಗಿಲು ತೆರೆದ ತಕ್ಷಣ ಎಲ್ಲರೂ ಕೂಡ ಅತ್ತ ಬಾಗಿಲು ಕಡೆ ನೋಡಿದರು. ಜಾಹ್ನವಿ ಹೊರಗೆ ಬಂದಳು. ಅವಳ ಹಿಂದೆನೇ ನಮ್ಮ ಹೀರೋ ಆರ್ಯನ್ ಕೂಡ ಬಂದು ಊಟದ ತಟ್ಟೆ ಮುಂದೆ ಕುಳಿತುಕೊಂಡ. ಶಿವಾನಿ ಸಂಭ್ರಮದಿಂದ ಅಣ್ಣನಿಗೆ ಊಟವನ್ನು ಬಡಿಸಿದ್ಲು. ಮನೋಜ್ ಆಶ್ಚರ್ಯದಿಂದ ನೋಡ್ತಾ ಇದ್ದ. ವೇದಾಂತ್ ಬಂದು, ನೋಡು ನಮ್ಮ ಜಾಹ್ನವಿ ಅಂದರೆ ಸುಮ್ಮನೆನಾ ಎಂದು ನಕ್ಕಿದ. ಅವನಿ ಮೆಲ್ಲಗೆ ಜಾಹ್ನವಿಯ ಕಿವಿಯಲ್ಲಿ ಕೋಪದಿಂದ ಹೋದ ಗಂಡನನ್ನು ಅದು ಹೇಗೆ ಕೂಲ್ ಮಾಡಿ ಕರ್ಕೊಂಡು ಬಂದೆ ಎಂದು ಕೇಳಿದ್ಲು. ಆರ್ಯನ್ ಊಟ ಮಾಡ್ತಾನೆ, ಯಾಕೋ ಎಲ್ಲ ನನ್ನ ಮುಖವನ್ನೇ ನೋಡ್ತಾ ಇದ್ದೀರಾ? ನನ್ನ ಮುಖದ ಮೇಲೆ ಕೋತಿಗಳೇನಾದರೂ ಆಟ ಆಡ್ತಿದ್ವಾ? ಸುಮ್ಮನೆ ಊಟ ಮಾಡಿ ಎಂದ ಮನೋಜ್. ಮತ್ತು ವೇದ ತಕ್ಷಣ ಊಟಕ್ಕೆ ಕುಳಿತರು. ಎಲ್ಲರ ಊಟವಾದ ನಂತರ ಬಾಕ್ಸ್ ತಗೊಂಡು ಹೊರಡುವಾಗ ಜಾಹ್ನವಿ ತಿರುಗಿ ಆರ್ಯನನ್ನು ನೋಡಿದ್ಲು. ಅವನು ಲ್ಯಾಪ್ಟಾಪ್ ನೋಡ್ತಾ ಇದ್ದ. ಅವರು ನನ್ನ ಕಡೆ ನೋಡ್ತಾರೆ ಅಂತ ನಾನು ಆಸೆ ಪಡಬಾರ್ದು ಬಿಡು ಅಂತ ಅಂದ್ಕೊಂಡು ಹೊರಗಡೆ ಬಂದಳು ಜಾನು. ಅವಳು ಹೊರಗಡೆ ಹೋದ ತಕ್ಷಣವೇ ಆರ್ಯನ್ ಲ್ಯಾಪ್ಟಾಪ್ನಿಂದ ತನ್ನ ಕಣ್ಣು ಸರಿಸಿ ಅವಳು ಹೋದ ಕಡೆನೇ ನೋಡಿದ್ಲು. ಮತ್ತೆ ನಮ್ಮ ಜಾಹ್ನವಿ ಮತ್ತು ಆರ್ಯನ್ ಯಾವಾಗ ಎದುರಾಗ್ತಾರೆ ಎಂದು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಕಥೆಯನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮಗೆ ಸಪೋರ್ಟ್ ಮಾಡುವವರು ಮೆಂಬರ್ಶಿಪ್ಪನ್ನು ತಗೊಂಡು ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.